प्रियछात्राः, अद्य अहं नवमकक्षायाः सौभद्रो ग्रहणं गतः इति पाठस्य अग्रिमभागं पाठयिष्यामि। ततः प्रविशति ಭೀಮಸೇನಃ. ಇಲ್ಲಿಗೆ ನಾನು ನಿಲ್ಲಿಸಿದ್ದೆ ಪ್ರಥಮ ಭಾಗವನ್ನು. ಇವಾಗ ಅದನ್ನು ಮುಂದುವರಿಸ್ತಾ ಇದ್ದೀನಿ. ಅನಂತರ ಭೀಮಸೇನನು ಪ್ರವೇಶಿಸುತ್ತಾನೆ. ಭೀಮಸೇನಃ ಇತಃ ಇತಃ ಕುಮಾರಃ, ಈ ಕಡೆ ಬಾ ಮಗನೇ ಅಂತ ಆ ಅಭಿಮನ್ಯುವನ್ನು ಕರೀತಾ ಇದ್ದಾನೆ. ತತಃ ಪ್ರವಿಶತಿ ಅಭಿಮನ್ಯು, ಆಮೇಲೆ ಅಭಿಮನ್ಯುವು ಪ್ರವೇಶಿಸುತ್ತಾನೆ. ಬೃಹನ್ನಲ ಇತಃ ಕುಮಾರಃ, ಆಮೇಲೆ ಬೃಹನ್ನಲೆ ಕೂಡ, ಅಂದರೆ ಅರ್ಜುನ ಅಂದರೂ ಒಂದೇ, ಬೃಹನ್ನಲೆ ಅಂದರೂ ಒಂದೇ. ಬೃಹನ್ನಲೆ ಅನ್ನೋ ಹೆಸರಿನಲ್ಲಿ ಅರ್ಜುನ ಇರ್ತಾನೆ. ಅವನು ಈ ಕಡೆ ಬಾ ಮಗನೇ ಅಂತ ಕರೀತಾಳೆ. ಅಭಿಮನ್ಯು ಅಯೇ ಅಯಂ ಅಪರಃ ಕಃ, ಆಮೇಲೆ ಅಭಿಮನ್ಯು ಹೇಳ್ತಾನೆ, ಅರೇ ಇವನು ಯಾರು, ಇನ್ನೊಬ್ಬನು ಇದಾನಲ್ವ ಇಲ್ಲಿ, ಇವನು ಯಾರು ಅಂತ ಕೇಳ್ತಾನೆ. ಬೃಹನ್ನಲ ಅಪವಾರ್ಯ ಅಂದರೆ ಅವನ ಮಾತನ್ನು ಬದಿಗೊತ್ತಿ, ಇಮಂ ಇಹ ಆನಯತ ಕಿಂ ಇದಾನೀಂ ಆರ್ಯೇಣ ಕೃತಂ, ಇವನನ್ನು ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಆರ್ಯ ಏನು ಮಾಡ್ತಾ ಇದ್ದಾನೆ, ಇವನನ್ನು ಇಲ್ಲಿ ಯಾಕೆ ಕರ್ಕೊಂಡು ಬಂದ ಅಂತ ಬೃಹನ್ನಲೆ ಅವನ ಮಾತನ್ನು ಬದಿಗೊತ್ತಿ ಹೇಳ್ತಾಳೆ. ಭೀಮಸೇನ ಅಪವಾರ್ಯ, ಭೀಮಸೇನು ಆ ಮಾತನ್ನು ತಳ್ಳಿ ಹಾಕಿ, ಪಶ್ಯತು ಏನಂ ದ್ರೌಪದಿ ಇತಿ ಆಹೃತೋ ಅಯಂ, ನೋಡು ಇವನನ್ನು ದ್ರೌಪದಿ ಅಂತ ಕರೀತಾ ಇದ್ದಾನೆ. ಆಹೃತೋ ಪ್ಲಸ್ ಅಯಂ ಪೂರ್ವರೂಪ ಸಂಧಿ. ಆಹೃತಃ ಅಯಂ ಅಂದರೆ ವಿಸರ್ಗ ಪೂರ್ವರೂಪ ಸಂಧಿ. ದ್ರೌಪದಿ ಇತಿ ದ್ರೌಪದೀತ್ಯೆ, ಇಲ್ಲಿ ಸವರ್ಣ ದೀರ್ಘ ಸಂಧಿನೂ ಇದೆ. ಇತಿ ಪ್ಲಸ್ ಆಹೃತಃ ಎಣ್ಣು ಸಂಧಿ ಕೂಡ ಇದೆ. ಆಹೃತೋ ಪ್ಲಸ್ ಅಯಂ ಪೂರ್ವರೂಪ ಸಂಧಿನೂ ಇದೆ. ಪಶ್ಯತು ಪ್ಲಸ್ ಏನಂ ಎಣ್ಣು ಸಂಧಿ. ಪಶ್ಯತು ಲೋಟ್ಲಕಾರ ಪ್ರಥಮ ಪುರುಷ ಏಕವಚನಂ. ಬೃಹನ್ನಲ ಅಪವಾರ್ಯ ಅವನ ಮಾತನ್ನು ಬದಿಗೊತ್ತಿ, ಆರ್ಯ ಅಭಿಭಾಷಣ ಕೌತೂಹಲಂ ಮೇ ಮಹತ್. ಆರ್ಯ ಅಂದರೆ ಇಲ್ಲಿ ಆಚಾರ್ಯ ಅಂತಲೂ ಅರ್ಥ ಇದೆ, ಶ್ರೇಷ್ಠ ಅಂತ ಅರ್ಥ ಇದೆ, ಪತಿ ಅಂತ ಅರ್ಥ ಇದೆ, ಒಡೆಯ ಅಂತ ಅರ್ಥ ಇದೆ. ಹಾಗಾಗಿ ಒಡೆಯ ಅಭಿಭಾಷಣ ಕೌತೂಹಲಂ ಮೇ ಮಹತ್ ಅಂದರೆ ನನಗೆ ಇವನ ಜೊತೆ ಮಾತಾಡೋದಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ, ಕುತೂಹಲ ಇದೆ ಅಂತ ಹೇಳ್ತಾಳೆ ಬೃಹನ್ನಳೆ. ವಾಚಾಲಯತು ಏನಂ ಆರ್ಯ, ಹಾಗಾದರೆ ಮಾತಾಡು ಇವನ ಜೊತೆ ಅಂತ ಹೇಳ್ತಾನೆ. ವಾಚಾಲಯತು ಪ್ಲಸ್ ಏನಂ ವಾಚಾಲಯತ್ವೇನಂ, ಇಲ್ಲಿ ಎಣ್ಸಂಧಿ ಇದೆ. ಅಂದರೆ ನೀವು ಮಾತನಾಡಿಸಿ ಅವನ ಮಾತನ್ನು ಕೇಳೋದಕ್ಕೆ ನನಗೆ ತುಂಬ ಕುತೂಹಲ ಇದೆ ಅಂತ ಬೃಹನ್ನಳೆ ಹೇಳ್ತಾಳೆ. ಭೀಮಸೇನ ಭಾಡಂ ಅಭಿಮನ್ಯೋ, ಸರಿ ಓಕೆ ಅಭಿಮನ್ಯೋ ಅಂತ ಜೋರಾಗಿ ಹೇಳ್ತಾನೆ. ಭೀಮಸೇನ ಆ ವಯಸ್ಸು ತುಂಬ ಗಡಸಾಗಿರುತ್ತೆ. ಅಭಿಮನ್ಯುರ್ ನಾಮ ಏನು, ಅಭಿಮನ್ಯು ಅಂತ ಹೆಸರು ಇಟ್ಟು ಕರೀತಾ ಇದ್ದೀರಲ್ವಾ, ಅಭಿಮನ್ಯು ನಾಮ ವಿಸರ್ಗ ರೇಪಾದೇಶ ಸಂಧಿ. ಭೀಮಸೇನ ಋಷ್ಯತಿ ಏಷ ಮಯ ತ್ವಮೇವ ಏನಂ ಅಭಿಭಾಷಯ, ನನ್ನಿಂದ ಇವನು ಕೋಪಗೊಳ್ತಾನೆ. ಋಷ್ಯತಿ ಏಷ ಮಯ, ನನ್ನಿಂದ ಇವನು ಕೋಪಗೊಳ್ತಾನೆ ಅಂತ, ಅಂದರೆ ನಾನು ಮಾತನಾಡ್ಸೋದು ಇವನಿಗೆ ಕೋಪ ಬರ್ತಾ ಇದೆ. ತ್ವಂ ಏವ ಏನಂ ಅಭಿಭಾಷಯ, ನೀನೇ ಇವನನ್ನು ಮಾತನಾಡಿಸು ಅಂತ ಆ ಬೃಹನ್ನಳೆಗೆ ಹೇಳ್ತಾನೆ ಭೀಮಸೇನ. ಋಷ್ಯತಿ ಏಷ ಹೇಳುವಲ್ಲಿ ಇಲ್ಲಿ ಎಣ್ಸಂಧಿ ಇದೆ. ಬೃಹನ್ನಳ ಅಭಿಮನ್ಯೋ, ಅವಳು ಸಹ ರೇಗಿಸೋದಕ್ಕೆ ಅವನನ್ನು ಅಭಿಮನ್ಯೋ ಅಂತ ಕರೀತಾಳೆ, ಒಂಥರ ಹಂಸೋ ರೀತಿಯಲ್ಲಿ. ಅಭಿಮನ್ಯು ಕಥಂ ಏನು ಯಾಕೆ ಹೆಸರಿಟ್ಟು ಕರೀತಾ ಇದ್ದೀರಾ. ನೀಚೈ ಅಭಿಭಾಷ್ಯಂತೆ ನಾಮಭಿ ಕ್ಷತ್ರಿಯಾನ್ವಯಾ ಇಹ ಅಯಂ ಸಮುದಾಚಾರೋ ಗ್ರಹಣಂ ಪರಿಭೂಯತೆ. ಇದು ಕ್ಷತ್ರಿಯ ವಂಶಜಾನ್ ಕುತ್ಸಿತ ಶಬ್ದೈ ಆಹ್ವಯಂತಿ, ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವರನ್ನು ಕುತ್ಸಿತ ಶಬ್ದೈ ಆಹ್ವಯಂತಿ ಅಂದರೆ ಕೀಳು ಶಬ್ದಗಳಿಂದ, ಕೆಟ್ಟ ಪದಗಳಿಂದ ಕರೀತಾ ಇದ್ದೀರಾ, ನನಗೆ ಮರ್ಯಾದೆ ಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ. ಅಯಂ ಏತೇಷಾಂ ಸಂಪ್ರದಾಯ, ಇದು ನಿಮ್ಮ ಸಂಪ್ರದಾಯ ಆಗಿದೆ ಅನಿಸುತ್ತೆ. ಕುತ್ಸಿತ ಶಬ್ದಗಳಿಂದ, ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿ ಕರೆಯೋದು ನಿಮ್ಮ ಸಂಪ್ರದಾಯ ಆಗಿದೆ. ಯತಃ ಏಕೆಂದರೆ ಸರ್ವದಾ ಬಂಧನಂ ಅವಮಾನಕರಂ ಭವತಿ, ಯಾವಾಗಲೂ ಬಂಧನ ಅನ್ನೋದು ಅವಮಾನಕರವಾಗಿದೆ. ನನ್ನನ್ನು ಬಂಧಿಸಿ ಕರ್ಕೊಂಡು ಬಂದಿದ್ದೀವಿ ಅಂತ ನನ್ನನ್ನು ಹೀಯಾಳಿಸ್ತಾ ಇದ್ದೀರಾ, ಬೈತಾ ಇದ್ದೀರಾ, ನನಗೆ ಸರಿಯಾಗಿ ಗೌರವ ಕೊಡ್ತಾ ಇಲ್ಲ ಅಂತ ಅಭಿಮನ್ಯು ಹೇಳ್ತಾನೆ. ನೀಚೈ ಅಭಿಭಾಷ್ಯಂತೆ ನಾಮಭಿ ಕ್ಷತ್ರಿಯಾನ್ವಯಾ ಇಹಾಯಂ ಸಮುದಾಚಾರೋ ಗ್ರಹಣಂ ಪರಿಭೂಯತೆ.
ನೀಚೈ ಅಪಿ ಪ್ಲಸ್ ಅವಿಭಾಷ್ಯಂತೆ, ವಿಸರ್ಗ ರೇಪಾದಿ ಸಂಧಿ ಎಣ್ ಸಂಧಿ ಇದೆ. ನಾಮಭಿ ಕ್ಷತ್ರಿಯ ಪ್ಲಸ್ ಅನ್ವಯ ಸವರ್ಣ ದೀರ್ಘ ಸಂಧಿ ಇದೆ. ಇಲ್ಲಿ ನೀಚರು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವರನ್ನು ಸಹ ಹೆಸರಿನಿಂದ ಕರೀತಾರೆ ಅಂತ. ಇಹ ಅಯಂ ಸಮುದಾಚಾರೋ ಗ್ರಹಣಂ ಪರಿಭೂಯತೆ, ಇದು ನಿಮ್ಮ ಸಂಪ್ರದಾಯ ಆಗಿದೆ. ಗ್ರಹಣಂ ಅಂದರೆ ಬಂಧನಂ ಅನ್ನೋದು ಪರಿಭೂಯತೆ, ತುಂಬ ಅವಮಾನಕರವಾದದ್ದು ಅಂತ ಹೇಳ್ತಾನೆ. ಅದು ನನ್ನನ್ನು ಅವಮಾನ ಮಾಡಿಸ್ತಾ ಇದ್ದೀರಾ, ನನಗೆ ಗೌರವ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಭಿಮನ್ಯು ಬೇಸರವನ್ನು ವ್ಯಕ್ತಪಡಿಸ್ತಾನೆ, ಕೋಪವನ್ನು ಕೂಡ ವ್ಯಕ್ತಪಡಿಸ್ತಾನೆ. ಬೃಹನ್ನಲ ಅಭಿಮನ್ಯೋ ಸುಖಮಾಸ್ತೇತೆ ಜನನಿ, ಅಭಿಮನ್ಯು ನಿನ್ನ ತಾಯಿ ಸುಖವಾಗಿದ್ದಾಳಾ ಅಂತ ಮತ್ತೆ ಪುನಃ ರೇಗಿಸ್ತಾಳೆ. ಅಭಿಮನ್ಯು ಕಥಂ ಕಥಂ ಜನನೀ ನಾಮ, ಯಾಕೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ವ ನೀವು, ನಮ್ಮ ತಂದೆ ತಾಯಿ ಬಗ್ಗೆ ಮಾತಾಡೋದಕ್ಕೆ ನೀವು ಯಾರು? ಕಿಂ ಭವಾನ್ ಧರ್ಮರಾಜೋ ಮೇ ಭೀಮಸೇನೋ ಧನಂಜಯ ಯನ್ಮಾಂ ಪಿತೃವದ್ ಆಕ್ರಮ್ಯ ಸ್ತ್ರೀಗತಾಂ ಪ್ರಚ್ಚಸೆ ಕಥಾಂ. ಕಿಂ ಭವಾನ್ ಧರ್ಮರಾಜೋ, ನೀನೇನು ಧರ್ಮರಾಜನ? ಮೇ ಭೀಮಸೇನೋ ಅಥವಾ ಭೀಮಸೇನನ, ಧನಂಜಯನ ಅಂದರೆ ಅರ್ಜುನನ, ಯಾರು ನೀವು? ತಾಯಿ ಬಗ್ಗೆ ಎಲ್ಲ ಕೇಳೋದಕ್ಕೆ ನೀವು ಯಾರು? ಯನ್ಮಾಂ ಪಿತೃವತ್ತಾಕ್ರಮ್ಯ ಸ್ತ್ರೀಗತಾಂ ಪ್ರಚ್ಚಸೆ ಕಥಾಂ, ನನ್ನ ತಂದೆಯ ಥರ ನೀವು ಟ್ರೀಟ್ ಮಾಡ್ತಾ ಇದ್ದೀರಾ, ಸ್ತ್ರೀ ಬಗ್ಗೂ ಸಹ ನೀವು ಕೇಳ್ತಾ ಇದ್ದೀರಾ. ತಾಯಿ ಬಗ್ಗೆ ಎಲ್ಲ ಕೇಳೋದಕ್ಕೆ ನೀವೇನು ಭೀಮಸೇನೋ ಅರ್ಜುನ ಧರ್ಮರಾಜನೋ, ಯಾರು ನೀವು ಆ ಥರ ಎಲ್ಲ ಮಾತಾಡೋದಕ್ಕೆ ಅಂತ ಅಭಿಮನ್ಯು ಕೋಪವನ್ನು ವ್ಯಕ್ತಪಡಿಸ್ತಾನೆ. ಯತ್ ಮಾಂ ಯನ್ಮಾಂ ಅನುನಾಸಿಕ ಸಂಧಿ ಇದೆ, ಪಿತೃವತ್ತಾಕ್ರಮ್ಯ ಜಸ್ತ್ವ ಸಂಧಿ ಇದೆ. ಬೃಹನ್ನಲ ಅಭಿಮನ್ಯೋ ಅಪಿ ಕುಶಲಿ ದೇವಕಿ ಪುತ್ರ ಕೇಶವ, ಅಭಿಮನ್ಯು ನಿಮ್ಮ ದೇವಕಿ ಪುತ್ರ ಕೇಶವ, ದೇವಕಿಯ ಮಗನಾದಂತಹ ವಸುದೇವ ದೇವಕಿಯರ ಪುತ್ರ ಕೇಶವ ಅಂದರೆ ಶ್ರೀಕೃಷ್ಣ ದೇವಕಿ ಪುತ್ರ ಚೆನ್ನಾಗಿದ್ದಾನ, ಕುಶಲಿ ಅಪಿ ಅವನು ಚೆನ್ನಾಗಿದ್ದಾನ ಅಂತ ಶ್ರೀಕೃಷ್ಣನ ಬಗ್ಗೂ ಸಹ ಒಂಥರ ಕುಚೋದ್ಯವನ್ನು ಮಾಡ್ತಾರೆ, ಇವನನ್ನು ರೇಗಿಸೋಣ ಅಂತ. ಅಭಿಮನ್ಯು ಕಥಂ ತತ್ರ ಭಗವಂತಂ ಅಪಿ ಜಾಮ್ನ, ಏನು ಭಗವಂತನೂ ಸಹ ಹೆಸರಿನಿಂದ ಕರೀತಿದ್ದಾರಲ್ವ, ಅವನಿಗೂ ಗೌರವ ಕೊಡೋದು ಬೇಡವಾ ನೀವು? ಅತಕಿಂ ಕುಶಲಿ ಭವತಾ ಸಂಪೃಷ್ಟ, ದೆನ್ ವಾಟ್, ಮತ್ತೇನು ಕುಶಲಿ ಭವತಾ ಸಂಪೃಷ್ಟ, ನೀವು ಕೇಳ್ತಾ ಇದ್ದೀರಲ್ವಾ ಅವನು ಚೆನ್ನಾಗಿದ್ದಾನೆ ಬಿಡಿ ಅಂತ ಹೇಳ್ತಾನೆ. ನೀವು ಕೇಳಿದ್ದಕ್ಕೆ ಅವನು ಚೆನ್ನಾಗಿದ್ದಾನೆ ಅಂತ ಹೇಳ್ತಾನೆ. ಉಭೌ ಪರಸ್ಪರಂ ಅವಲೋಕಯಂತ, ಇಬ್ಬರು ಪರಸ್ಪರ ನೋಡ್ಕೊಳ್ತಾರೆ. ಅಭಿಮನ್ಯು ಕಥಂ ಇದಾನಿಂ ಸಾವಜ್ಞಮಿವ ಮಾಂ ಹಸ್ಯತೆ, ಯಾಕೆ ಇವರು ನಮ್ಮ ಬಂಧುಗಳ ಥರ ನಗ್ತಾ ಇದ್ದಾರಲ್ವಾ, ನಮ್ಮ ರಿಲೇಟಿವ್ಸ್ ಥರ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಬಿಟ್ಟು ನಗ್ತಾ ಇದ್ದಾರಲ್ವಾ ಅಂತ ಕೇಳ್ತಾನೆ. ಬೃಹನ್ನಲ ನ ಖಲು ಕಿಂಚಿತ್, ಅಷ್ಟೇ ಅಲ್ಲ, ಪಾರ್ಥಂ ಪಿತರಂ ಉದ್ದಿಶ್ಯ ಮಾತುಲಂ ಚ ಜನಾರ್ದನಂ ತರುಣಸ್ಯ ಕೃತಾಸ್ತ್ರಸ್ಯ ಯುಕ್ತೋ ಯುದ್ಧ ಪರಾಜಯ. ಇದನ್ನು ಅನ್ವಯಾರ್ಥ ನೋಡೋಣ. ಪಿತುಃ ಪಾರ್ಥಸ್ಯ ಪುತ್ರಃ ಸನ್ ಭಗವತಃ ವಾಸುದೇವಸ್ಯ ಭಾಗಿನೇಯಃ ಸನ್ ತರುಣಸ್ಯ ಅಸ್ತ್ರವಿದ್ಯಾ ನಿಪುಣಸ್ಯ ಚ ತವ ಸಮರೇ ಪರಾಭವಃ ಯುಜ್ಯತೆ ವಾ. ಪಿತುಃ ಪಾರ್ಥಸ್ಯ ಪುತ್ರಃ, ತಂದೆ ಪಾರ್ಥನ ಮಗ ನೀನು, ಮಗನಾಗಿದ್ದು ಭಗವತಃ ವಾಸುದೇವಸ್ಯ ಭಾಗಿನೇಯಃ, ಭಗವಂತನಾದ ವಾಸುದೇವನ ಅಳಿಯನಾಗಿದ್ದು, ತರುಣಸ್ಯ ಯುವಕನಾಗಿದೆಯಾ, ಅಸ್ತ್ರವಿದ್ಯಾ ನಿಪುಣಸ್ಯ ಅಸ್ತ್ರವಿದ್ಯೆಯಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿದೆಯಾ, ತವ ಸಮರೇ ಪರಾಭವಃ ಯುಜ್ಯತೆ ಬಾ, ನಿನ್ನ ಯುದ್ಧದಲ್ಲಿ ನಿನ್ನ ಸೋಲು ಹೇಗೆ ಆಗುತ್ತೆ, ಇದು ಸರಿನಾ? ಇಷ್ಟೆಲ್ಲ ಇದ್ದು ನೀನು ಪಾರ್ಥನ ಮಗನಾಗಿ ವಾಸುದೇವ ಶ್ರೀಕೃಷ್ಣನ ಅಳಿಯನಾಗಿದ್ದು, ತರುಣನಾಗಿದ್ದು, ಯುವಕನಾಗಿದೆಯಾ, ಅಸ್ತ್ರವಿದ್ಯೆಯಲ್ಲೂ ಕೂಡ ಎಕ್ಸ್ಪರ್ಟ್ ಆಗಿದೆಯಾ, ಇಂತಹ ನೀನು ಯುದ್ಧದಲ್ಲಿ ಪರಾಭವ ಹೊಂದಿದೆಯಾ, ಸೋತಿದೆಯಾ, ಸರಿನಾ? ಇದು ಹೇಗೆ ಸೋತೆ ಅಂತ ಮತ್ತೆ ಅವನನ್ನು ಛೇಡಿಸ್ತಾನೆ. ಪಿತರಂ ಉದ್ದಿಶ್ಯ ಒಂದು ಪಾರ್ಥನು ನಿನ್ನ ತಂದೆ, ಮಾತುಲಂಚ ಜನಾರ್ದನಂ ಅಂದರೆ ಜನಾರ್ದನ ಶ್ರೀಕೃಷ್ಣ ನಿನ್ನ ಮಾವ, ತರುಣಸ್ಯ ಕೃತ ಅಸ್ತ್ರಸ್ಯ ಯುವಕನಾಗಿದೆಯಾ, ಅಸ್ತ್ರವಿದ್ಯೆಯಲ್ಲಿ ಎಕ್ಸ್ಪರ್ಟ್ ಆಗಿದೆಯಾ, ಯುದ್ಧ ಪರಾಜಯ ಯುಕ್ತಃ ವಾ, ಯುದ್ಧದಲ್ಲಿ ಸೋಲನ್ನು ಹೊಂದಿದೆಯಲ್ವಾ, ಸರಿನಾ? ಇದು ಹೇಗೆ ಸೋತ್ಬಿಟ್ಯಪ್ಪ, ಇಷ್ಟೊಂದು ಪರಾಕ್ರಮಶಾಲಿ ನೀನು, ಶ್ರೀಕೃಷ್ಣನ ಅಳಿಯನಾಗಿದೆಯಾ, ಶ್ರೀಕೃಷ್ಣನಿಗೆ ಮಾವನಾಗಬೇಕು, ತಂದೆ ನೋಡ್ರೆ ವೀರಾದಿವೀರ ಪಾರ್ಥ, ಅಂತಹ ನೀನು ಇವಾಗ ಯುದ್ಧದಲ್ಲಿ ಸೋತ್ಬಿಟ್ಟಿಯಲ್ಲಪ್ಪ ಅಂತ ಮತ್ತೆ ಪುನಃ ಅವನಿಗೆ ಕೋಪ ಬರೋ ಥರದಲ್ಲಿ ಇವರು ಪ್ರಶ್ನೆಯನ್ನು ಕೇಳ್ತಾರೆ. ಅಭಿಮನ್ಯು ಅಲಂ ಆತ್ಮಸ್ತವಂ ಕರ್ತುಂ ನ ಅಸ್ಮಾಕಂ ಉಚಿತಂ ಕುರೆ, ಆತ್ಮಸ್ತವಂ ಅಲಂ ಅಂದರೆ ಆತ್ಮಸ್ತವ, ಆತ್ಮ ಪ್ರಶಂಸೆ ಸಾಕು. ನ ಅಸ್ಮಾಕಂ ಉಚಿತಂ ಕುಲೆ, ನಾನು ಅಂತಹ ಉಚಿತ ಸರಿಯಾದ ಕುಲದಲ್ಲಿ ಹುಟ್ಕೊಂಡು ಒಳ್ಳೆಯ ವಂಶದಲ್ಲಿ ಹುಟ್ಕೊಂಡು ಆತ್ಮ ಪ್ರಶಂಸೆಯನ್ನು ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ, ಆ ಥರ ಆತ್ಮ ಪ್ರಶಂಸೆಯನ್ನು ನಿಲ್ಲಿಸಿ ಅಂತ ಹೇಳ್ತಾನೆ.
ಹತೇಶು ಹಿ ಶರಾನ್ ಪಶ್ಯ ನಾಮ ನ ಅನ್ಯತ್ ಭವಿಷ್ಯತಿ. ಅಂದರೆ ಕೊಲ್ಲಲ್ಪಟ್ಟವರ ಬಾಣಗಳನ್ನು ನೋಡು, ನಾಮ ನ ಅನ್ಯತ್ ಭವಿಷ್ಯತಿ, ಹೆಸರು ಬೇರೆಯದಿಲ್ಲ. ಅಂದರೆ ನಾನೇ ಕೊಂದಾಕಿದ್ದೀನಿ, ಎಷ್ಟೊಂದು ಜನರನ್ನು ನಾನು ಸಾಯಿಸಿದ್ದೀನಿ, ನಾನೇನು ಸುಲಭವಾಗಿ ಸೋತಿಲ್ಲ, ನನ್ನನ್ನು ಹಿಡ್ಕೊಂಡು ಬಂದಿದ್ದು ಭೀಮ, ಅರೆಸ್ಟ್ ಮಾಡಿದ್ದಲ್ಲ ಅಂತ ಹೇಳ್ತಾನೆ. ಅಂದರೆ ಸತ್ತವರಲ್ಲಿ ಶರಾನ್ ಪಶ್ಯ, ಅವರ ಆ ಸತ್ತ ಹೆಣಗಳಲ್ಲಿ ಇದ್ದಂತಹ ಆ ಬಾಣಗಳನ್ನು ನೋಡು, ನಾಮ ನ ಅನ್ಯತ್ ಭವಿಷ್ಯತಿ, ಅದರ ಮೇಲೆ ಹೆಸರು ಬೇರೆ ಯಾರದ್ದು ಇಲ್ಲ, ನನ್ನ ಬಾಣಗಳೇ ಅವರಿಗೆ ತಾಗಿ ಅವರು ಸತ್ತಿದ್ದು, ನಾನು ತುಂಬ ಜನ ವೈರಿಗಳನ್ನು ಸಾಯಿಸಿದ್ದೀನಿ ಅಂತ ಹೇಳ್ತಾನೆ. ನ ಅನ್ಯತ್ ಭವಿಷ್ಯತಿ, ನಾಣ್ಯತ್ ಭವಿಷ್ಯತಿ. ಇಲ್ಲಿ ಸವರ್ಣ ದೀರ್ಘ ಮತ್ತು ಜಸ್ತ್ವ ಸಂಧಿ ಇದೆ. ಬೃಹನ್ನಲ ಏವಂ ವಾಕ್ಯ ಶೌಂಡೀರ್ಯಂ ಕಿಮರ್ಥಂ ತೇನ ಪದಾತಿನ ಗೃಹೀತಃ. ಓಹೋ, ಈ ರೀತಿ ವಾಕ್ಯ ಶೌಂಡೀರ್ಯ, ತುಂಬ ಮಾತುಗಾರಿಕೆಯನ್ನು ಚೆನ್ನಾಗಿ ಮಾತಾಡ್ತೀಯ, ಶೌರ್ಯ ವೀರತನದ ಮಾತುಗಳನ್ನು ಆಡ್ತಾ ಇದೆಯಾ. ಕಿಮರ್ಥಂ ತೇನ ಪದಾತಿನ ಗೃಹೀತಃ, ಹಾಗಾದರೆ ಆ ಪದಾತಿಯಿಂದ, ಒಬ್ಬ ಸೈನಿಕನಿಂದ ಹೇಗೆ ಹಿಡಿಯಲ್ಪಟ್ಟಿಯಪ್ಪ ನೀನು, ಇಷ್ಟೆಲ್ಲ ಧೈರ್ಯಶಾಲಿ, ಇಷ್ಟೆಲ್ಲ ಶೂರ ವೀರ ಆದರೆ ಇಂತಹ ಪದಾತಿಯಿಂದ ಹೇಗೆ ಹಿಡಿಯಲ್ಪಟ್ಟೆ ಅಂತ ಬೃಹನ್ನಲೆ ಮತ್ತೆ ಛೇಡಿಸ್ತಾಳೆ. ಅಭಿಮನ್ಯು ಅಶಸ್ತ್ರೋ ಮಾಂ ಅಭಿಗತಃ ತತೋಸ್ಮಿ ಗ್ರಹಣಂ ಗತಃ ನ ನ್ಯಸ್ತಶಸ್ತ್ರಂ ಹಿ ಕೋ ಹನ್ಯಾತ್ ಅರ್ಜುನಂ ಪಿತರಂ ಸ್ಮರನ್. ಅಶಸ್ತ್ರೋ ಮಾಂ ಅಭಿಗತಃ, ಅಶಸ್ತ್ರನಾಗಿ ನನ್ನ ಬಳಿಗೆ ಬಂದವನು, ಶಸ್ತ್ರವಿಲ್ಲದೆ ಬಂದ. ತತಃ ಅಹಂ ಗ್ರಹಣಂ ಗತಃ, ಆದ್ದರಿಂದ ನಾನು ಹಿಡಿಯಲ್ಪಟ್ಟೆ. ಅಂದರೆ ನಿಶ್ಶಸ್ತ್ರವಾಗಿರುವವರನ್ನು ನಾವು ಯುದ್ಧದಲ್ಲಿ ಎದುರಿಸೋದಕ್ಕಾಗೋದಿಲ್ಲ, ಶಸ್ತ್ರ ಇಲ್ಲದೆ ಬಂದಿರೋದ್ರಿಂದ ಭೀಮ ನಾನು ಹಿಡಿಯಲ್ಪಟ್ಟೆನು. ನ್ಯಸ್ತಶಸ್ತ್ರಂ, ನ್ಯಸ್ತಂ ಶಸ್ತ್ರಂ ಏನ ಸಹ ಅಂತ, ಇದು ಬಹುವ್ರೀಹಿ ಸಮಾಸ ಆಗುತ್ತೆ. ಒಂದು ಶಸ್ತ್ರ ಇಲ್ಲದೆ ಬರೋದು, ಶಸ್ತ್ರವನ್ನು ಕೆಳಗಿಟ್ಟು ಬರುವವನನ್ನು ನ್ಯಸ್ತಶಸ್ತ್ರ ಅಂತ ಹೇಳ್ತೀವಿ. ಕೋ ಹನ್ಯಾತ್ ಅರ್ಜುನಂ ಪಿತರಂ ಸ್ಮರನ್, ಅರ್ಜುನನ ಮಗನಾಗಿ ಶಸ್ತ್ರ ಇಲ್ಲದೆ ಬರುವವನನ್ನು ಹೇಗೆ ನಾನು ಕೊಲ್ಲಲಿ, ಅವನ ಜೊತೆ ಹೇಗೆ ಯುದ್ಧ ಮಾಡಲಿ, ಅದಕ್ಕೆ ನಾನು ಹಿಡಿಯಲ್ಪಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಕಾರಣ ಏನು ಅಂದರೆ ಅವನು ನಿಶ್ಶಸ್ತ್ರಧಾರಿಯಾಗಿದ್ದ, ಶಸ್ತ್ರ ಇಲ್ಲದೆ ಬಂದಿದ್ದ, ಅದಕ್ಕೋಸ್ಕರ ನಾನು ಶರಣಾದೆ ಅಂತ ಹೇಳ್ತಾನೆ. ತತ್ವ ಪ್ಲಸ್ ಅಸ್ಮಿ ಪೂರ್ವರೂಪ ಸಂಧಿ, ಹನ್ಯಾತ್ ಪ್ಲಸ್ ಅರ್ಜುನಂ ಜಸ್ತ್ವ ಸಂಧಿ. ಬೃಹನ್ನಲ ಇತಃ ಕುಮಾರ, ಈ ಕಡೆ ಬಾ ಮಗನೇ. ಏಷ ಮಹಾರಾಜ, ಇವನು ಮಹಾರಾಜ. ಉಪಸರ್ಪತು ಕುಮಾರ, ಬಳಿ ಈ ಕಡೆ ಬಾ, ಇಲ್ಲಿ ಬಾ, ಸಮೀಪಿಸು, ಈ ಕಡೆ ಬಾ ಅಂತ ಹೇಳ್ತಾನೆ. ಅಭಿಮನ್ಯು ಆಹಾ ಕಸ್ಯ ಮಹಾರಾಜ, ಓ ಯಾವ ಮಹಾರಾಜ, ಯಾವ ದೇಶದ ಮಹಾರಾಜ ಇವನು. ಬೃಹನ್ನಲ ನ ಬ್ರಾಹ್ಮಣೇನ ಸಹ ಅಸ್ತೆ, ಇಲ್ಲ ಆ ಥರ ಎಲ್ಲ ಮಾತಾಡಬಾರ್ದು, ಬ್ರಾಹ್ಮಣನ ಜೊತೆ ಕೂತಿದ್ದಾರೆ ಅಂತ ಹೇಳ್ತಾನೆ. ಅಂದರೆ ಬ್ರಾಹ್ಮಣರಿಗೆ ತುಂಬ ರೆಸ್ಪೆಕ್ಟ್ ಇತ್ತು ಆಗಿನ ಕಾಲದಲ್ಲಿ. ಅಭಿಮನ್ಯು ಬ್ರಾಹ್ಮಣೇನೇತಿ, ಬ್ರಾಹ್ಮಣೇನ ಇತಿ ಗುಣಸಂಧಿ, ಓ ಬ್ರಾಹ್ಮಣನ ಜೊತೆ ಇದ್ದಾನಾ. ಭಗವನ್ ಅಭಿವಾದಯೇ, ದೇವರೇ ಸ್ವಾಮಿ ಅಭಿವಾದಯೇ, ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಭಗವಾನ್ ಏಹಿ ಪುತ್ರ, ಭಗವಾನ್ ಅಂದರೆ ಇಲ್ಲಿ ಯುಧಿಷ್ಠಿರ ಧರ್ಮರಾಜ. ಏಹಿ ಪುತ್ರ, ಆಗಲಿ ಮಗನೇ ಅಂತ ಹೇಳ್ತಾನೆ. ಏಹಿ ಪ್ಲಸ್ ಏಹಿ ಎಣ್ಸಂಧಿ. ರಾಜ ಏಹಿ ಪುತ್ರ ಕಥಂ ನ ಮಾಂ ಅಭಿವಾದಯಸಿ, ರಾಜ ಅಂದರೆ ಇಲ್ಲಿ ವಿರಾಟ ರಾಜ ಹೇಳ್ತಾನೆ. ಕಥಂ ನ ಮಾಂ ಅಭಿವಾದಯಸಿ, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇಲ್ಲ ಅಂತ ಕೇಳ್ತಾನೆ. ಅಹೋ ಉತ್ಸಿಕ್ತ ಖಲು ಅಯಂ ಕ್ಷತ್ರಿಯ ಕುಮಾರ, ಓ ತುಂಬ ಉತ್ಸಿಕ್ತ ಅಹಂಕಾರಿ ಇವನು, ಅರೋಗಂಟ್. ಖಲು ಅಯಂ ಕ್ಷತ್ರಿಯ ಕುಮಾರ, ಖಲು ಪ್ಲಸ್ ಅಯಂ ಎಣ್ಸಂಧಿ. ಈ ಕ್ಷತ್ರಿಯ ಕುಮಾರಿಗೆ ತುಂಬ ಅಹಂಕಾರ ಇದೆ, ನನಗೆ ನಮಸ್ಕಾರ ಮಾಡ್ತಾ ಇಲ್ಲ, ಬರೀ ಯುಧಿಷ್ಠಿರನಿಗೆ ಮಾತ್ರ ನಮಸ್ಕಾರ ಮಾಡ್ತಿದ್ದಾನೆ ಅಂತ ಆ ವಿರಾಟ ರಾಜ ಹೇಳ್ತಾನೆ. ಅಹಂ ಅಸ್ಯ ದರ್ಪ ಪ್ರಶಮನಂ ಕರೋಮಿ, ನಾನು ಇವನ ಅಹಂಕಾರವನ್ನು ಕಡಿಮೆ ಮಾಡ್ತೀನಿ, ದರ್ಪವನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾನೆ. ಅತ ಕೇನ ಅಯಂ ಗೃಹೀತಃ, ಹೌದು ಯಾರಿಂದ ಇವನು ಹಿಡಿಯಲ್ಪಟ್ಟ ಅಂತ ಅವನನ್ನು ರೇಗಿಸೋದಕ್ಕೆ ಪದೇ ಹಿಡಿಯಲ್ಪಟ್ಟ ಅಂತ ಹೇಳ್ತಾರೆ. ಭೀಮಸೇನ ಮಹಾರಾಜ ಮಯಾ, ಭೀಮಸೇನ ಹೇಳ್ತಾನೆ ಮಹಾರಾಜ ನನ್ನಿಂದ ಹಿಡಿಯಲ್ಪಟ್ಟ ಅಂತ ಭೀಮಸೇನ ಹೇಳ್ತಾನೆ. ಅಭಿಮನ್ಯು ಅಶಸ್ತ್ರೇಣ ಇತಿ ಅಭಿಧೀಯತಾಂ, ಅಶಸ್ತ್ರದಿಂದ ಅಂತ ಹೇಳು, ಬರೀ ಹಿಡಿಯಲ್ಪಟ್ಟ ನನ್ನಿಂದ ಅಂತ ಹೇಳಬೇಡ, ಶಸ್ತ್ರ ಇಲ್ಲದೆ ಇರೋದರಿಂದ ನೀನು ನನ್ನನ್ನು ಹಿಡಿದೆ, ಅದಕ್ಕೋಗಿ ಅಶಸ್ತ್ರೇಣ ಇತಿ ಅಭಿಧೀಯತಾಂ, ಅಶಸ್ತ್ರೇಣಿತ್ಯಭಿಧೀಯ ಇತಿ ಪ್ಲಸ್ ಅಭಿಧೀಯತಾಂ ಎಣ್ಸಂಧಿ ಇದೆ, ಶಸ್ತ್ರ ಇಲ್ಲದೆ ನೀನು ಹಿಡಿದೆ ಅಂತ ಹೇಳು. ಭೀಮಸೇನ ಶಾಂತಂ ಪಾಪಂ ಸಹಜೌ ಮೇ ಪ್ರಹರಣಂ ಭುಜೌ ಪೀನಾಂ ಸಹ ಕೋಮಲೌ ತಾವಾಶ್ರಿತ್ಯ ಪ್ರಯುಧ್ಯೇಯಂ ದುರ್ಬಲೈ ಗೃಹ್ಯತೆ ಧನುಃ. ಇದು ಅನ್ವಯಾರ್ಥ ನೋಡೋಣ. ಸ್ವಾಭಾವಿಕೌ ದಷ್ಟಪುಷ್ಟೌ ಮಮ ಭುಜೌ ಏವ ಆಯುಧಂ
ಸ್ವಾಭಾವಿಕವಾದಂತಹ ದಷ್ಟಪುಷ್ಟವಾದಂತಹ ನನ್ನ ಭುಜಗಳೇ ನನಗೆ ಆಯುಧ ಅಂತ ಭೀಮಸೇನ ಹೇಳ್ತಾನೆ. ಅವನಿಗೆ ಬೇರೆ ಅಸ್ತ್ರದ ಅವಶ್ಯಕತೆ ಇಲ್ಲ, ಅವನ ಕೈಗಳೇ ತುಂಬ ಬಲಿಷ್ಠವಾಗಿರೋದ್ರಿಂದ ಅದೇ ಆಯುಧ ಅಂತ ಹೇಳ್ತಾನೆ. ತೌ ಆಶ್ರಿತ್ಯ ಅಹಂ ಯುದ್ಧಂ ಕರೋಮಿ, ಅವುಗಳನ್ನು ಆಶ್ರಯಿಸಿಯೇ ನಾನು ಯುದ್ಧ ಮಾಡ್ತೀನಿ, ಅವುಗಳ ಮೂಲಕನೇ ಯುದ್ಧ ಮಾಡ್ತೀನಿ. ಬಲಹೀನಾ ಅಸ್ತ್ರಾಣಿ ಗೃಹೀತ್ವ ಯುದ್ಧಂ ಕುರುವಂತಿ, ಯಾರು ಬಲಹೀನರಿರ್ತಾರೋ, ಯಾರಿಗೆ ಶಕ್ತಿ ಇರೋದಿಲ್ವೋ, ಕಡಿಮೆ ಇರುತ್ತೋ ಪರಾಕ್ರಮ, ಅಂಥವರು ಅಸ್ತ್ರಗಳನ್ನು ಹಿಡಿದು ಯುದ್ಧವನ್ನು ಮಾಡ್ತಾರೆ. ನನಗೆ ಮಾತ್ರ ಈ ದಷ್ಟಪುಷ್ಟವಾದ ಭುಜಗಳೇ ಆಯುಧ ಅಂತ ಹೇಳ್ತಾನೆ ಯಾರು? ಭೀಮಸೇನ. ಮೇ ಭುಜೌ ಪೀನಾಂಸ ಕೋಮಲೌ ಭುಜೌ ಸಹಜೌ ಆಯುಧಂ ಅಂತ ಹೇಳ್ತಾನೆ. ಅಂದರೆ ನನಗೆ ದಷ್ಟಪುಟ್ಟವಾದ ಆಯುಧಗಳೇ ಸಹಜವಾದ ಬಾಹುಗಳೇ ಸಹಜವಾದ ಆಯುಧಗಳು ಅಂತ ಹೇಳ್ತಾನೆ. ತೌ ಆಶ್ರಿತ್ಯ ಪ್ರಯುಧ್ಯೇಯಂ ದುರ್ಬಲೈ ಗೃಹ್ಯತೆ ಧನುಹು, ಅಂದರೆ ಅವುಗಳನ್ನು ಆಶ್ರಯಿಸಿ ನಾನು ಯುದ್ಧ ಮಾಡ್ತೀನಿ. ಧನುಹು ದುರ್ಬಲೈ ಗೃಹ್ಯತೆ, ಧನುಸ್ಸು ಯಾರು ಹಿಡಿಯುತ್ತಾರೆ ಅಂದರೆ ದುರ್ಬಲರು, ಯಾರಿಗೆ ಶಕ್ತಿ ಕಡಿಮೆ ಇದೆಯೋ ದುರ್ಬಲರಿದ್ದಾರೋ ಅವರಿಗೆ ಬಿಲ್ಲು ಬಾಣಗಳ ಅವಶ್ಯಕತೆ ಇರುತ್ತೆ, ಶಸ್ತ್ರಗಳ ಅವಶ್ಯಕತೆ ಇದೆ. ನನಗೆ ಮಾತ್ರ ದಷ್ಟಪುಷ್ಟವಾದಂತಹ ಕೈಗಳೇ ನನಗೆ ಆಯುಧ ಅಂತ ಹೇಳ್ತಾನೆ. ದುರ್ಬಲೈ ಗೃಹ್ಯತೆ, ವಿಸರ್ಗ ರೇಪಾದೇಶ ಸಂಧಿ. ತೌ ಆಶ್ರಿತ್ಯ ತಾವಾಶ್ರಿತ್ಯ, ಇಲ್ಲಿ ಯಾಂತಾವಾತಾದೇಶ ಸಂಧಿ ಇದೆ. ಅಭಿಮನ್ಯು ಮಾ ತಾವದ್ಬೋಹೋ, ಓ ಆ ರೀತಿನಾ ಅಂತ ಕೇಳಿಬಿಟ್ಟು ಒಂದು ಶ್ಲೋಕವನ್ನು ಹೇಳ್ತಾನೆ. ಬಾಹುರಕ್ಷೌಹಿಣೀಯಸ್ಯ ನಿರ್ವ್ಯಾಜೋ ಯಸ್ಯ ವಿಕ್ರಮಃ ಕಿಂ ಭವಾನ್ ಮಧ್ಯಮಸ್ತಾತಃ ತಸ್ಯೈತತ್ ಸದೃಶಂ ವಚಃ. ಇದು ಅನ್ವಯಾರ್ಥ ನೋಡೋಣ. ಯಸ್ಯ ಪರಾಕ್ರಮಃ ಅಸದೃಶಃ ಯಸ್ಯ ಬಾಹುಃ ಏವ ಅಕ್ಷೌಹಿಣೀ ಸಮಾನಃ ತಸ್ಯ ಏತದ್ವಚನಂ ಯುಕ್ತಂ ಭವತಿ. ಯಾರ ಪರಾಕ್ರಮವು ಅಸದೃಶವಾಗಿದೆಯೋ, ಯಸ್ಯ ಬಾಹು ಯಾರ ಭುಜವು ಯಾರಿಗೆ ಭುಜವೇ ಅಕ್ಷೋಹಿಣಿ ಸಮಾನಃ ಅಕ್ಷೋಹಿಣಿಗೆ ಸಮಾನವಾಗಿದೆಯೋ, ತಸ್ಯ ಅಂಥವನಿಗೆ ಏತತ್ವಚನಂ ಯುಕ್ತಂ ಭವತಿ, ಅಂಥವನಿಗೆ ಈ ಮಾತು ಯುಕ್ತವಾಗುತ್ತೆ ಅಂತ ಅರ್ಥ. ಅಂದರೆ ಯಾರಿಗೆ ಬಾಹುಗಳೇ ಅಕ್ಷೋಹಿಣಿ ಸೈನ್ಯಕ್ಕೆ ಸಮಾನವಾಗಿದೆಯೋ ಅಂತ, ಅಂದರೆ ಭೀಮಸೇನಿಗೆ ಆ ಥರ ಇದೆ. ಅಂದರೆ ಅಕ್ಷೋಹಿಣಿ ಸೈನ್ಯ ಅಂದ್ರೇನು? ಇವಾಗ 1,19,350 ಸೈನಿಕರಿರ್ತಾರೆ ಅದರಲ್ಲಿ. ಆಮೇಲೆ 65,610 ಕುದುರೆಗಳು ಇರುತ್ತೆ, 21,870 ರಥಗಳು ಮತ್ತು 21,870 ಆನೆಗಳು. ಇವೆಲ್ಲ ಸೇರಿದರೆ ಒಂದು ಅಕ್ಷೋಹಿಣಿ ಸೈನ್ಯಕ್ಕೆ ಸಮಾನವಾಗುತ್ತೆ. ಅಂತಹ ಅಕ್ಷೋಹಿಣಿ ಸಮಾನವಾದಂತಹ ಸೈನ್ಯಕ್ಕೆ ಸಮಾನವಾದಂತಹ ಭುಜಬಲ ಯಾರ ಹತ್ರ ಇರುತ್ತೋ ಅವನಿಗೆ ಈ ಮಾತು ಯುಕ್ತವಾಗುತ್ತೆ, ಸರಿ ಹೊಂದುತ್ತೆ. ನಿನಗಲ್ಲ, ನನ್ನ ತಂದೆ ಭೀಮಸೇನ ಈ ಮಾತನ್ನು ಹೇಳಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಅಂತ ಅವನು ಹೇಳ್ತಾನೆ. ಯಾಕೆಂದರೆ ಅವನೇ ಭೀಮಸೇನ ಅನ್ನೋದು ಗೊತ್ತಿಲ್ಲ. ತಥಾ ವಕ್ತುಂ ಭವಾನ್ ಏತಾದೃಶ ಪರಾಕ್ರಮ ಸಂಪನ್ನ ಮಧ್ಯಮಃ ತಾತಃ ಭೀಮಸೇನಃ ವಾ. ಆ ರೀತಿ ಮಾತನಾಡೋದಕ್ಕೆ ನೀನು ನನ್ನ ಮಧ್ಯಮ ತಂದೆ ಭೀಮಸೇನನ, ನೀನು ಭೀಮಸೇನು ಈ ಮಾತನ್ನು ಹೇಳಿದ್ರೆ ಅವನಿಗೆ ಸರಿ ಹೊಂದುತ್ತೆ ಈ ಮಾತು. ಅಕ್ಷೋಹಿಣಿ ಸೈನ್ಯಕ್ಕೆ ನಿನ್ನ ಭುಜಬಲ ಪರಾಕ್ರಮವನ್ನು ಹೋಲಿಸ್ತಾ ಇದೆಯಲ್ವಾ, ನೀನೇನು ಭೀಮಸೇನ ಅಂತ ಕೇಳ್ತಾನೆ. ಯಸ್ಯ ನಿರ್ವಾಜೋ ಯಸ್ಯ ವಿಕ್ರಮಃ, ಯಾರು ತುಂಬ ಪರಾಕ್ರಮವನ್ನು ಹೊಂದಿರ್ತಾರೋ ಅಕ್ಷೋಹಿಣಿ ಸೈನ್ಯಕ್ಕೆ ಅವನನ್ನು ಹೋಲಿಸ್ಬೋದು. ಕಿಂ ಭವಾನ್ ಮಧ್ಯಮ ತಾತಃ ತಸ್ಯ ಏತತ್ ಸದೃಶಂ ವಚಃ, ನನ್ನ ಮಧ್ಯಮ ತಾತನ ನೀನು, ಮಧ್ಯಮ ತಂದೆನ, ಅವನಿಗೆ ಈ ಮಾತು ಸರಿ ಹೊಂದುತ್ತೆ. ಮಧ್ಯಮಃ ತಾತಃ ಮಧ್ಯಮಸ್ತಾತಃ ವಿಸರ್ಗ ಸಂಧಿ. ತಸ್ಯ ಪ್ಲಸೇತತ್ ವೃದ್ಧಿ ಸಂಧಿ. ರಾಜ ನ ತೇ ಕ್ಷೇಪೇಣ ರುಷ್ಯಾಮಿ ರುಷ್ಯತಾ ಭವತಾ ರಮೇ. ತೇ ಕ್ಷೇಪೇಣ ರುಷ್ಯಾಮಿ ಅಂದರೆ ಇವನ ಕೋಪದಿಂದ, ಇವನ ಆಕ್ಷೇಪದಿಂದ ಕೋಪಗೊಂಡಂತಹ ಇವನ ಮಾತುಗಳಿಂದ ನನಗೆ ಕೋಪ ಬರ್ತಾ ಇಲ್ಲ. ಭವತಾ ರಮೆ, ಇವನ ಸಂತೋಷವನ್ನು ಪಡೋದ್ರಿಂದ ನನಗೆ ಸಂತೋಷ ಆಗುತ್ತೆ. ಇವನ ಕೋಪದಿಂದ, ಇವನ ಆಕ್ಷೇಪದಿಂದ ನನಗೇನು ಬೇಜಾರಾಗ್ತಾ ಇಲ್ಲ. ಆದರೆ ಇವನು ಸಂತೋಷ ಪಡಿಸೋದ್ರಲ್ಲಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ವಿರಾಟ ರಾಜ ಹೇಳ್ತಾನೆ. ಕ್ಷೇಪೇಣ ರುಷ್ಯಾಮಿ ತೇ ಕ್ಷೇಪೇಣ, ಇವನು ಕೋಪಗೊಂಡದ್ರಿಂದ ಅಹಂ ನ ರುಷ್ಯಾಮಿ, ನನಗೆ ಕೋಪ ಬರ್ತಾ ಇಲ್ಲ. ಭವತಾ ರಮೆ, ಆದರೆ ಅವನು ಆ ಕೋಪಗೊಳ್ತಾ ಇದ್ದರೆ ನನಗೆ ಖುಷಿ ಆಗ್ತಾ ಇದೆ, ಅವನನ್ನು ಛೇಡಿಸೋದ್ರಿಂದ ನನಗೆ ಸಂತೋಷ ಆಗ್ತಾ ಇದೆ. ಆದರೆ ಅವನು ಕೋಪಗೊಂಡ ಅಂತ ನನಗೇನು ಬೇಜಾರಾಗ್ತಾ ಇಲ್ಲ, ನನಗೂ ಸಹ ಕೋಪ ಬರ್ತಾ ಇಲ್ಲ. ಅಭಿಮನ್ಯು ಯದಿ ಅಹಂ ಅನುಗ್ರಾಹ್ಯ, ಇಲ್ಲಿ ಎಣ್ಸಂಧಿ ಇದೆ. ಹಾಗಾದರೆ ನನ್ನ ಮೇಲೆ ಅನುಗ್ರಹ ಇದೆ ಅಂತ ಹೇಳ್ತಾನೆ ಅವನು.
ಪಾದಯೋಃ ಸಮುದಾಚಾರಃ ಕ್ರಿಯತಾಂ ನಿಗ್ರಹೋಚಿತಃ ಬಾಹುಭ್ಯಾಂ ಆಹೃತಂ ಭೀಮಃ ಬಾಹುಭ್ಯಾಮೇವ ನೇಷ್ಯತಿ. ಪಾದಯೋಃ ಸಮುದಾಚಾರಃ ಅಂದರೆ ಪಾದಗಳಿಂದ ನಡ್ಕೊಂಡೋಗಿ ನೀನು ನನ್ನನ್ನು ಹಿಡ್ಕೊಂಡು ಬಂದಿಯಲ್ವಾ, ಅದೇನ್ನೇ ನಿಗ್ರಹಚಿತ, ನಿಗ್ರಹವನ್ನು ನನ್ನನ್ನು ಸರಿಯಾಗಿ ನೀನು ಹಿಡ್ಕೊಂಡು ಬಂದೆ, ಅದೇ ರೀತಿ ನೀನು ಈಗಲೂ ಮಾಡು. ಅಂದರೆ ನನ್ನನ್ನು ಬಾಹುಗಳಿಂದನೇ, ಬಾಹುಭ್ಯಾಂ ಆಹೃತ, ಬಾಹುಗಳಿಂದ ನನ್ನನ್ನು ಹೇಗೆ ಕರ್ಕೊಂಡು ಬಂದಿಯೋ ಬಾಹುಭ್ಯಾಮೇವ ನೇಷ್ಯತಿ, ಅದೇ ಥರ ಬಾಹುಗಳಿಂದಲೇ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸರ್ವೇ ನಿಷ್ಕ್ರಾಂತಹ, ಈ ಥರ ಹೇಳಿಬಿಟ್ಟು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ನಿಗ್ರಹ ಪ್ಲಸ್ ಉಚಿತ ಗುಣಸಂಧಿ, ಕ್ರಿಯತಾಂ ಲೋಟ್ಲಕಾರ ಪ್ರಥಮ ಪುರುಷ ಏಕವಚನ, ಬಾಹುಭ್ಯಾಂ ಆಹೃತಂ ಭೀಮಃ ಬಾಹುಭ್ಯಾಮೇವ ನೇಷ್ಯತಿ. ಕೈಗಳಿಂದ ಹೇಗೆ ಕರ್ಕೊಂಡು ಬಂದೋ ಹಾಗೆ ಕೈಗಳಿಂದ ಕರೆದುಕೊಂಡು ಹೋಗ್ತಾನೆ. ಪಾದಯೋಃ ಸಮುದಾಚಾರ ಅಂದರೆ ಈ ಮಾತನ್ನೇ ನಿನ್ನ ಕಾಲುಗಳಿಗೆ ಹೇಳಿಬಿಟ್ಟು ನೀನು ಅದೇ ರೀತಿ ನಡ್ಕೋ ಅಂತ. ಯಾವ ರೀತಿ ನನ್ನನ್ನು ಕರ್ಕೊಂಡು ಬರುವಾಗ ಹಿಡಿಯುವಾಗ ಹೇಗೆ ನಡ್ಕೊಂಡ್ಯೋ ಅದೇ ರೀತಿ ಈಗಲೂ ನಡ್ಕೋ ಅಂತ ಹೇಳ್ತಾನೆ. ಸರ್ವೇ ನಿಷ್ಕ್ರಾಂತಹ, ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ. ಏಕವಾಕ್ಯೇನ ಉತ್ತರಂ ಲಿಖತ ಅಭಿಮನ್ಯು ಕಥಂ ಗೃಹೀತಃ. ಅಭಿಮನ್ಯು ಭೀಮಸೇನೇನ ರಥಂ ಆದಾಯ ಗೃಹೀತಃ ಬಾಹುಭ್ಯಾಂ ಗೃಹೀತಃ ಅಂತ ಬರಿಬೇಕು. ಭೀಮಸೇನೇನ ರಥಂ ಆರುಹ್ಯ ಬಾಹುಭ್ಯಾಂ ಗೃಹೀತಃ. ಭೀಮಃ ವಿರಾಟರಾಜೇನ ಕುತ್ರ ವಿನಿಯುಕ್ತಃ. ಭೀಮಃ ವಿರಾಟರಾಜೇನ ಮಹಾನಸೇ ವಿನಿಯುಕ್ತಃ ಅಂದರೆ ಅಡುಗೆ ಮನೆಗೆ ಅಪಾಯಿಂಟ್ ಆಗಿದ್ದ. ಕೈಃ ಧನುಃ ಗೃಹ್ಯತೆ ದುರ್ಬಲೈಃ ಧನುಃ ಗೃಹ್ಯತೆ. ಅಭಿಮನ್ಯೋಃ ಮಾತುಲಃ ಕಃ. ಅಭಿಮನ್ಯುವಿನ ಮಾವ ಯಾರು ಅಂತ ಶ್ರೀಕೃಷ್ಣ ಅಂತ ಬರಿಬೇಕು. ಅಪಯಾತ ಧಾರ್ತರಾಷ್ಟ್ರಾಹ ಅಂತ ಬರಿಬೇಕು. ಡ್ಯಾಶ್ ಗ್ರಹಣಂ ಗತಃ, ಇಲ್ಲಿ ಸೌಭದ್ರೋ ಗ್ರಹಣಂ ಗತಃ. ಸುಖಮಾಸ್ತೆ ತೇ ಜನನೀ ಅಂತ ಬರಿಬೇಕು. ಗ್ರಹಣಂ ಪರಿಭೂಯತೆ ಅಂತ ಬರಿಬೇಕು. ಅಪಿ ಕುಶಲಿ ದೇವಕೀ ಪುತ್ರ ಕೇಶವ. ಯೋಜಯತ ಅನ್ವಯ ವಂಶಃ ಅಭಿಮನ್ಯೋಃ ಮಾತುಲಃ ಶ್ರೀಕೃಷ್ಣಃ ಧನಂಜಯಃ ಪಾರ್ಥಃ ಸೌಭದ್ರಃ ಅಭಿಮನ್ಯುಃ ಧಾರ್ತರಾಷ್ಟ್ರಃ ಕೌರವಃ. ವಾಕ್ಯೇ ಯೋಜಯತ ದೃಷ್ಟ್ವಾ ಅಹಂ ಉತ್ತರಂ ದೃಷ್ಟ್ವಾ ಲಿಖಾಮಿ ಸ್ಮರನ್ ಅಹಂ ಗೀತಂ ಸ್ಮರನ್ ಅಸ್ಮಿ ಪ್ರವಿಶ್ಯ ಅಹಂ ಕಕ್ಷಾಂ ಪ್ರವಿಶ್ಯ ಪಾಠಂ ಪಠಾಮಿ. ಪರ್ಯಾಯಪದಂ ಲಿಖತ ರಾಜ ನೃಪತಿಃ ಭೂಪಾಲಃ ನೃಪಃ ಭುಜಃ ಬಾಹುಃ ಅಂತ ಬರಿಬೇಕು. ವೃಕೋದರಃ ಭೀಮಸೇನಃ ಅಂತ ಬರಿಬೇಕು. ಶರಃ ಬಾಣಃ ಅಂತ ಬರಿಬೇಕು. ವಿರುದ್ಧಾರ್ಥಕ ಪದಂ ದುರ್ಬಲಃ ಸಬಲಃ. ದುರ್ಬಲಃ ಅಂದರೆ ವೀಕ್ ಅಂತ ಅರ್ಥ. ಸಬಲಃ ಅಥವಾ ಬಲಿಷ್ಠಃ ಬಲವಾನ್ ಅಂತ ಬರಿಬೋದು. ಶ್ಲಾಘ್ಯಃ ನಿಂದ್ಯಃ ಅಂತ ಬರಿಬೇಕು. ಪ್ರಿಯಃ ಅಪ್ರಿಯಃ ಅಂತ ಬರಿಬೇಕು. ನಿಷ್ಕ್ರಮ್ಯ ಆಗತ್ಯ ಅಂತ ಬರಿಬೇಕು. ಸಂಧಿಂ ಕೃತ್ವಾ ನಾಮ ಲಿಖತ ಯತ್ ಪ್ಲಸ್ ಆಜ್ಞಾಪಯತಿ ಯದಾಜ್ಞಾಪಯತಿ ಜಸ್ತ್ವ ಸಂಧಿಃ. ಬಾಲ್ಯಾತ್ ನ ಬಾಲ್ಯಾನ್ನ ಅನುನಾಸಿಕ ಸಂಧಿಃ. ಖಲು ಪ್ಲಸ್ ಅಯಂ ಕಲ್ವಯಂ ಎಣ್ ಸಂಧಿಃ. ನ ಪ್ಲಸ್ ಅನ್ಯತ್ ನಾಣ್ಯತ್ ಸವರ್ಣ ದೀರ್ಘ ಸಂಧಿಃ. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸನಾಮ ಲಿಖತ ಕ್ಷತ್ರಿಯಸ್ಯ ಕುಮಾರಃ ಷಷ್ಠಿ ತತ್ಪುರುಷ ಸಮಾಸಃ. ಮಹಾಂಚ ಅಸೌ ರಾಜಾ ಚ ಕರ್ಮಧಾರಯ ಸಮಾಸಃ. ವಿರಾಟಸ್ಯ ಈಶ್ವರಃ ಷಷ್ಠಿ ತತ್ಪುರುಷ ಸಮಾಸಃ. ಕೋಶಂ ಪರಿಹರತ ಜಯತು ಮಹಾರಾಜ ಅಂತ ಇದೆ, ಜಯತು ಮಹಾರಾಜಃ ಅಂತ ಬರಿಬೇಕು. ಯಾಕೆಂದರೆ ರಾಜನ್ ಶಬ್ದ ಸಮಾಸಾಂತೆ ಅಕಾರಾಂತಃ ಭವತಿ ಅಂತ ನಿಯಮ ಇದೆ. ಜಯತು ಮಹಾರಾಜಃ. ಅಯೇ ಅಯಂ ಅಪರಃ ಕ ಅಂತ ಇದೆ, ಅಯೇ ಅಯಂ ಅಪರಃ ಕಹ ಅಂತ ಬರಬೇಕು, ಸ್ತ್ರೀಲಿಂಗ ಬರೋದಿಲ್ಲ. ಕಥಂ ತ್ವಂ ಮಾಂ ನ ಅಭಿವಾದಯತಿ, ಕಥಂ ತ್ವಂ ಮಾಂ ನ ಅಭಿವಾದಯಸಿ, ತಿ ಬದಲು ಸಿ ಬರುತ್ತೆ ಅಷ್ಟೆ. ಭವತೆ ಧನಂಜಯಸ್ಯ ನಮಃ, ಭವತೆ ಧನಂಜಯಾಯ ನಮಃ. ಯಾಕೆ ನಮಃ ಬಂದಾಗ ಚತುರ್ಥಿ ಬರಬೇಕು, ಅದಕ್ಕೆ ಧನಂಜಯಾಯ ಅಂತ ಬರೀಬೇಕು. ಬ್ರಾಹ್ಮಣಸ್ಯ ಸಹ ಆಸ್ತೆ, ಬ್ರಾಹ್ಮಣೇನ ಸಹ ಆಸ್ತೆ ಅಂತ ಬರಬೇಕು. ಸಹ ಬಂದಾಗ ತೃತೀಯ ಬರಬೇಕು, ಅದಕ್ಕೋಸ್ಕರ ಬ್ರಾಹ್ಮಣೇನ ಅಂತ ಬರಿಬೇಕು. ಯಥಾ ನಿರ್ದೇಶಂ ಲಿಖತ ಕಿಂ ಭವಾನ್ ಮಧ್ಯಮಃ ತಾತಃ ತಸ್ಯ ಏತತ್ ಸದೃಶಂ ವಚಃ. ನೀನೇನು ಮಧ್ಯಮ ತಾತನ, ಅವನಿಗೆ ಈ ಮಾತು ಸರಿ ಹೊಂದತ್ತೆ ಅಂತ ಹೇಳ್ತಾನೆ. ಕಹ ಪಾಠಃ ಸೌಭದ್ರೋ ಗ್ರಹಣಂ ಗತಃ ಇತಿ ಪಾಠಃ. ಕಹ ವದತ್, ಅಭಿಮನ್ಯು ಹೇಳೋದು ಇದು. ಅಭಿಮನ್ಯು ವದತ್ ಸಹ ಮಧ್ಯಮ ತಾತಃ ಕಹ, ಸಹ ಮಧ್ಯಮ ತಾತಃ ಭೀಮಸೇನಃ. ರಥಂ ಆಸಾದ್ಯ ನಿಶ್ಶಂಕಂ ಬಾಹುಭ್ಯಾಂ ಅವತಾರಿತಃ.
ರಥವನ್ನು ಏರಿ ಯಾವುದೇ ಶಂಕೆ ಇಲ್ಲದೆ ಕೈಗಳಿಂದ ಕೆಳಗೆ ಇಳಿಸಿದನು ಅಂತ. ಕಹ ಪಾಠ ಸೌಭದ್ರೋ ಗ್ರಹಣಂ ಗತಃ ಇತಿ ಪಾಠ. ಕಹ ಅವತಾರಿತಃ ಭೀಮಸೇನಃ ಅವತಾರಿತಃ. ಕೇನ ಅವತಾರಿತಃ ಕಹ ಅವತಾರಿತಃ ಅಭಿಮನ್ಯುಃ ಅವತಾರಿತಃ. ಕೇನ ಅವತಾರಿತಃ ಭೀಮಸೇನೇನ ಅವತಾರಿತಃ ಅಂತ ಬರಿಬೇಕು. ಸಹಜೌ ಮೇ ಪ್ರಹರಣಂ, ಸಹಜವಾದ ಆಯುಧಗಳು. ಕಹ ಪಾಠ ಸೌಭದ್ರೋ ಗ್ರಹಣಂ ಗತಃ ಇತಿ ಪಾಠ. ಕಂ ಅವದತ್ ಅಭಿಮನ್ಯುಂ ಅವದತ್ ಅಂತ ಬರಿಬೇಕು. ಅಭಿಮನ್ಯುಂ ಪ್ರತಿ ಅವದತ್. ಕಸ್ಯ ಭುಜೌ ಸಹಜೌ ಪ್ರಹರಣಂ, ಭೀಮಸೇನಸ್ಯ ಭುಜೌ ಸಹಜೌ ಪ್ರಹರಣಂ ಅಂತ ಬರಿಬೇಕು. ಕಥಂ ಕಥಂ ಜನನೀ ನಾಮ ಕಹ ಪಾಠ ಸೌಭದ್ರೋ ಗ್ರಹಣಂ ಗತಃ ಇತಿ ಪಾಠ. ಕಹ ಪೃಚ್ಛತಿ ಅಭಿಮನ್ಯುಃ ಪೃಚ್ಛತಿ. ಕಂ ಪೃಚ್ಛತಿ ಭೀಮಸೇನಂ ಪೃಚ್ಛತಿ. ಲಘೂತ್ತರಂ ಲಿಖತ. ಪ್ರವೃತ್ತಿಪುರುಷಾಃ ಶತ್ರುಣಾಂ ವೃತ್ತಾಂತಂ ಕಥಂ ಕಥಯಂತಿ. ಪ್ರವೃತ್ತಿಪುರುಷರು ಶತ್ರುಗಳ ಬಗ್ಗೆ ಹೇಗೆ ಹೇಳುತ್ತಾರೆ ಅಂತ ಅರ್ಥ. ಮೊದಲನೇ ಶ್ಲೋಕದ ತಾತ್ಪರ್ಯವನ್ನು ಬರಿಬೇಕು. ಸೌಭದ್ರ ಕಥಂ ಗ್ರಹಣಂ ಗತ, ಸೌಭದ್ರ ಹೇಗೆ ಹಿಡಿಯಲ್ಪಟ್ಟ ಅಂತ ಬರಿಬೇಕು. ಇದೆರಡು ಸಂಸ್ಕೃತದಲ್ಲೇ ಬರಿಬೇಕು. ದಶವಾಕ್ಯೈ ಸಂಸ್ಕೃತ ಕನ್ನಡ ಅಥವಾ ಆಂಗ್ಲ ಭಾಷೆಯ ಉತ್ತರಂ ಲಿಖತ. ಬೃಹನ್ನಲ ಅಭಿಮನ್ಯೋ ಸಂಭಾಷಣಂ ಸಂಗ್ರಹ್ಯ ಲಿಖತ. ಬೃಹನ್ನಲೆ ಮತ್ತು ಅಭಿಮನ್ಯುವಿನ ಸಂಭಾಷಣೆಯನ್ನು ಬರಿಬೇಕು, ಕಾನ್ವರ್ಸೇಷನ್. ಇಲ್ಲಿಗೆ ಈ ಪಾಠವು ಮುಗಿದಿದೆ. ಎಲ್ಲರೂ ಸಹ ಇದನ್ನು ನೋಡಿ ಹೆಚ್ಚು ಅಂಕಗಳನ್ನು ಪಡೆಯಿರಿ. ಆದಷ್ಟು ಹೆಚ್ಚಿಗೆ ಜನರಿಗೆ ಇದನ್ನು ತಲುಪುವಂತೆ ಎಲ್ಲರೂ ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಈಗ 2400ಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ನ ಈ ನನ್ನ ಚಾನಲ್ ಹೊಂದಿದೆ. ಹಾಗಾಗಿ ಇದೇ ರೀತಿ ಪ್ರೋತ್ಸಾಹ ತಮ್ಮಿಂದ ಸಿಗಲಿ. ತಾವು ಹೆಚ್ಚಿನ ಅಂಕಗಳನ್ನು ಪಡೆದು ಇದನ್ನು ಹೆಚ್ಚು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಪಾಠವನ್ನು ಮುಗಿಸ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಧನ್ಯವಾದಾः.